ಘಟನೆ ಏನು ಕಾರಣಕ್ಕೋಸ್ಕರ ಹಲ್ಲೆ ಮಾಡಿದ್ರು ಮತ್ತು ಎಷ್ಟು ಕಾಲದಿಂದ ನಿರಂತರವಾಗಿ ಹಲ್ಲೆ ಮಾಡ್ತಾರೆ? ಈಗ ನಮ್ಮ ಮದುವೆ ಆಗಿ 2024ರಲ್ಲಿ ಮದುವೆ ಆಗಿದೆ. ಈಗ 10-11 ವರ್ಷ ರನ್ನಿಂಗ್ ನಡೀತಾ ಇದೆ. ಒಂದು 7 ವರ್ಷ ಹೊರಗಡೆ ಇದ್ವಿ ನಾವು, ಚೆನ್ನಾಗಿ ನೋಡ್ಕೊಳೋರು. ಅವಾಗ ಪರವಾಗಿಲ್ಲ, ಜಗಳ ಮಾಡಿದ್ರು, ಈ ಥರ ಎಲ್ಲ ಇಷ್ಟು ಟಾರ್ಚರ್ ಕೊಡ್ತಿರ್ಲಿಲ್ಲ. ಈಗ 5 ವರ್ಷದಿಂದ ನಮ್ಮ ಅಪ್ಪಾಜಿಯವ್ರ ಮನೆಗೆ ಹೋಗೋಣ, ಇಲ್ಲೇ ಇರೋಣ ಅಂತೇಳಿ ಇಲ್ಲಿ ಕರ್ಕೊಬಂದ್ರು ನಂದಿ ಹೊಸಳ್ಳಿ ಗ್ರಾಮಕ್ಕೆ. ಅಲ್ಲಿ ಕರ್ಕೊಬಂದ್ರ ಮೇಲೆ ಹಿಂಗೆ ಒಂದೊಂದು ದಿನ 2 ದಿನ ಚೆನ್ನಾಗಿರೋದು. ಅವ್ರ ಅಪ್ಪ ಅವ್ರ ಅಣ್ಣ ಹೇಳೋದು, ಅವ್ರ ಮನೆಯಿಂದ ಏನು ತಂದಿದ್ದಾಳೆ, ಆಸ್ತಿ ತಂದಿದ್ದಾಳ, ಅಕ್ಕಿಗೆ ಯಾಕೆ ಜಾಗ ಕೊಡಬೇಕು, ಅಕ್ಕಿಗೆ ಯಾಕೆ ಸೈಟ್ ಕೊಡಬೇಕು, ಅಕ್ಕಿಗೆ ಯಾಕೆ ಆಸ್ತಿ ಕೊಡಬೇಕು, ಇಷ್ಟಪಟ್ಟು ಮದುವೆ ಆಗಿರೋದು, ಓಡಿಸು, ಬೇರೆ ಮದುವೆ ಮಾಡ್ತೀನಿ ನಾನು ನಿನಗೆ, ಹೆಣ್ಮಕ್ಳು ಬರೀ 2 ಹೆಣ್ಮಕ್ಳು ಇದ್ದಾವೆ ಅಂತ ತುಂಬ ಟಾರ್ಚರ್ ಮಾಡ್ತಾರೆ ಸರ್. ನನಗೆ ಇನ್ನೂ ಆಪ್ರೇಷನ್ ಕೂಡ ಮಾಡಿಸಿಲ್ಲ ಅವರು. ಇದೇ ಥರ ಅಬರ್ಷನ್ ಮಾಡಿಸೋದು, ಇದೇ ಥರ ಮಾತ್ರೆ ತಗೋ ಅನ್ನೋದು, ಪ್ರೆಗ್ನೆಂಟ್ ಆದರೆ ಇದೇ ಥರ ಹಿಂಸೆ ಕೊಡ್ತಾ ತುಂಬ ಹಿಂಸೆ ಅಂದರೆ ತುಂಬ ಟಾರ್ಚರ್ ಮಾಡಿದ್ದಾರೆ ಸರ್. ನಮ್ಮ ಮನೇಲೂ ಹೊಂದ್ಕೊಂಡು ಹೋಗಿ ಇಷ್ಟಪಟ್ಟು ಮದುವೆ ಆಗಿದೆಯಾ ಅಂತ ನಮ್ಮ ತವ್ರ ಮನೇಲೂ ಸುಮಾರು ಸಲ ಬೈದು, ನನಗೂ ಬೈದು ಅವರಿಗೂ ಬೈದು ಸುಮಾರು ಸಲ ಕಳಿಸಿದ್ದಾರೆ, ಚೆನ್ನಾಗಿರ್ರಿ ಅಂತೇಳಿ. ಈಗ ರೀಸೆಂಟಾಗಿ ನಾನು 6 ತಿಂಗಳಾಗಿತ್ತು ಅಷ್ಟೇ ಸರ್, ಜುಲೈ ತಿಂಗಳ ಬಂದಿದ್ದು ಮಕ್ಳು ಕರ್ಕೊಂಡು. ಅಲ್ಲೇ ನಮ್ಮ ಅಪ್ಪಾಜಿಯವ್ರ ಊರಲ್ಲಿ 1 ತಿಂಗಳು ಸ್ಕೂಲಿಗೆ ಹಾಕಿದ್ದೆ. TC ಕೊಡಿಸ್ಲಿಲ್ಲ ಸರ್, ಇವ್ರು TC ಕೊಡಿಸಲ್ಲ ನಾನು ಅಂತ ಅಟಕ್ ಬಿದ್ದರು. ಮತ್ತು ಮಕ್ಕಳು ವಿದ್ಯಾಭ್ಯಾಸ ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಏನೋ ಹೊಂದ್ಕೊಂಡು ಹೋಗೋಣ ಅಂತ ಬಂದೆ ಸರ್. 1-2 ತಿಂಗಳು ಚೆನ್ನಾಗಿ ಇಟ್ಕೊಂಡ್ರು. ಮತ್ತು ಅದೇ ಥರ ಯಥ ಪ್ರಕಾರ ಹೊಡೆಯೋದು ಬಡಿಯೋದು, ಮನೆ ಬಿಟ್ಟು ಹೋಗು ಅನ್ನೋದು, ನಿಮ್ಮ ಅಪ್ಪನ ಮನೆಯಿಂದ ವರದಕ್ಷಿಣೆ ತಂದಿದೆಯಾ, ಏನು ಕೊಟ್ಟಿದ್ದಾರೆ ನಿಮ್ಮ ಅಪ್ಪನ ಮನೆಯಿಂದ ಅಂತ. ಅವ್ರ ಅಣ್ಣ ಅಂತೂ ತುಂಬ ಬೈತಾರೆ ಸರ್, ಹೊಡೆಯೋಕ್ಕೆ ಬರ್ತಾರೆ ದೊಣ್ಣೆ ಎಲ್ಲ ತಗೊಂಡು ನನಗೆ. ಮೊನ್ನೆನೂ ಹುಲ್ಲು ಹಾಕಿದ್ರು ಬಾಕ್ಲಲ್ಲಿ, ನಮ್ಮ ಮನೆಯವ್ರು ಇರಲಿಲ್ಲ, ನಮ್ಮ ಅಮ್ಮರ ಮನೆಗೆ ಹೋಗಿದ್ರು. ಅವತ್ತು ನೈಟ್ ಜಗಳ ಮಾಡಿ ಹೊಡೆಯೋಕ್ಕೆ ಅಂತ ದೊಣ್ಣೆ ಬಂದರು ಸರ್. ನಾನು ಆದರೂ ಏನೂ ಮಾತಾಡಿಲ್ಲ, ನಮ್ಮ ಮನೆಯವ್ರು ಬೇರೆ ಇಲ್ಲ ಅಂತ ಹೇಳಿ ಸೈಲೆಂಟಾಗಿ ಬಾಕ್ಲಾಕೊಂಡು ಒಳಗೆ ಹೋದೆ ಸರ್. ನಾನು ಏನೂ ಮಾತಾಡಲಿಲ್ಲ. ಆಮೇಲೆ ನಮ್ಮ ಅಕ್ಕನೇ ವೀಡಿಯೋ ಮಾಡಿ, ನಮ್ಮ ಅಕ್ಕ ಫೋನ್ ಮಾಡಿದ್ಲು, ನಮ್ಮ ಇನ್ನೊಬ್ಬರು ಬಾವು ಫೋನ್ ಮಾಡಿ ಅವಳಿಗೆ ಹೇಳು, ಹುಲ್ಲು ಹಾಕಿದ್ದಾರೆ, ಹುಲ್ಲು ತಗೊಳಕ್ಕೆ ಹೇಳು, ಟ್ಯಾಕ್ಟ್ರಿ ಓಡಾಡಲ್ಲ ಹಂಗೆ ಹಿಂಗೆ ಅಂತ ಹೇಳಿ. ಆಮೇಲೆ ಅದು ನಾನು ಎತ್ತಿ ಹಿಂದ್ಗಡೆಗೆ ಹಾಕ್ಕೊಂಡೆ ಸರ್, ಟ್ಯಾಕ್ಟ್ರಿ ಓಡಾಡಂಗೆ. ಮತ್ತು ಆಮೇಲೆ ವೀಡಿಯೋ ಮಾಡಿ ನಮ್ಮ ಅಕ್ಕಗೂ ಹಾಕ್ತೆ, ಹುಲ್ಲಿಂದೆಲ್ಲ ಈ ಥರ ಮಾಡ್ತಿದ್ದಾರೆ, ಇದಕ್ಕೆ ಜಗಳ ಮಾಡಿದರು ಅಂತ ಹೇಳಿ. ಅಲ್ಲ, ಈಗ ನೀವು ನಮಗೆ ಹಲ್ಲೆ ಮಾಡಿದ್ದಾರೆ ಅಂದರೆ ಈಗ ಮನೆಯಲ್ಲಿ ಕೂಡ ಹಾಕಿದ್ರು, ಮತ್ತೆ ಈ ತರ ಮನೆಯಿಂದ ಹೊರಗೆ ಹೋಗಿ ಬಿಡ್ತಿಲ್ಲ, ಹೊರಗೆಲ್ಲೂ ಸಿಕ್ಕಿದ ಬಟ್ಟೆ ಸುತ್ಕೊಂಡು ಹೋದೆ ಅಂತ ಹೇಳಿ ದೂರು ಕೊಟ್ಟಿದ್ದೀರಾ? ಹೌದು ಸರ್. ಸೊ ಯಾವ ಥರ ಆಗಿ ಏನಕ್ಕೆ ಅಂತ ಗೊತ್ತಿಲ್ಲ ಸರ್. ಹೊರಗಿಂದ ಬಂದರು, ಬೆಳಗಿನ ಸಂಜೆ ತನಕ ಅವರು ಹೊರಗಡೆನೇ ಇದ್ದರು. ತೋಟಕ್ಕೆ ಹೋಗಿದ್ರು, ಬಾವಿಕೆರೆಯಲ್ಲಿ ನಮಗೆ 1 ಎಕರೆ ತೋಟ ಐತೆ. ತೋಟಕ್ಕೆ ಹೋದರು, ಬಂದ್ಬಿಟ್ಟು ನಾನು ದನ ಕರ ಎಲ್ಲ ಇದಾವೆ ಸರ್, ನಾನು ಅದ್ರ ಕೆಲಸ ಎಲ್ಲ ಮಾಡ್ಕೊಂಡು ಸಂಜೆ ಸಾಂಬಾರು ಇರಲಿಲ್ಲ, ಅನ್ನ ಸಾಂಬಾರೆಲ್ಲ ಮಾಡಿ ಊಟ ಕೂತ್ಕೊಂಡಿದ್ದೆ ಸರ್. ಅವ್ರು ಯಾಕೆ ಹೊಡೆದ್ರು ಅನ್ನೋದೇ ಗೊತ್ತಿಲ್ಲ, ಕಾರಣನೇ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಊಟ ಕೂತ್ಕೊಂಡಿದ್ದೆ, ನನಗೆ ಊಟ ಹಾಕಲ್ಲ, ನೀನು ಮಾತ್ರ ಊಟ ಮಾಡ್ತೀಯ ಅಂತ ತಟ್ಟೆ ಕಿತ್ತು ನೆಲಕ್ಕೆ ಹೊಡೆದ್ರು ಸರ್. ನಾನು ಊಟ ಬೇಕಾದ್ರೆ ಕೇಳು, ಅದ್ಯಾಕೆ ಹಿಂಗೆ ಸಿಟ್ಟು ಮಾಡ್ತಿದ್ಯಾ ಅಂತ ಅಂದೆ. ಅಷ್ಟೊತ್ತಿಗೆ ಅನ್ನ ಎಲ್ಲ ಚೆಲ್ಲಾಡಿತ್ತು ಅಂತ ಪೊರಕೆ ತಗೊಂಡೆ ಸರ್. ಅದೇ ಪೊರಕೆ ಕಿತ್ಕೊಂಡು ಬಟ್ಟೆ ಬಿಚ್ಚು ಹೊರಗೆ ಹೋಗ್ತೀವಿ ಅಂತ ಹೇಳಿ ಹೊಡೆದ್ರು ಸರ್. ನನಗೆ 1-2-3 ಹೊಡೆದ್ರು. ಆಮೇಲೆ ನಾನು ಯಾಕೆ ಹೊಡಿತಿದ್ಯಾ, ಏನು ತಪ್ಪು ಮಾಡ್ತಿದ್ದೀನಿ ಅಂತ ಹೊಡಿತಿದ್ಯಾ ಅಂತ ನಾನು ಕ್ವಶನ್ ಮಾಡಿದೆ ಸರ್, ಬಿಡಲಿಲ್ಲ. ಆಮೇಲೆ ನನಗೆ ಕ್ವಶನ್ ಮಾಡ್ತೀಯ, ಹಂಗೆ ಹಿಂಗೆ, ನಿಂದು ಎಷ್ಟೈತೆ ಅಷ್ಟು ತೊಳ್ಕೊಂಡಿರ್ಬೇಕಿಲ್ಲ, ನಿಮ್ಮ ಅಪ್ಪನ ಮನೆಗೆ ಹೋಗ್ತಾಯಿರು, ನಿಂದು ಏನೈತಿ ಇಲ್ಲಿ ಏನೂ ಇಲ್ಲ ಅಂತ ಹೇಳಿ ತುಂಬ ಹೊಡೆದ್ರು ಸರ್. ಆಮೇಲೆ ಬಟ್ಟೆ ಬಿಚ್ಚೋ ತನಕ ಬಿಟ್ಟಿಲ್ಲ, ಬಟ್ಟೆ ಬಿಚ್ಚಿ ಬರೀ ಬೆತ್ತಲೆ ಹೊರಗೆ ಓಡೋಗ್ತಾಳೆ ಅಂತ ಹೇಳಿ ಮಾಡಿ ಚೆನ್ನಾಗಿ ಹೊಡೆದ್ರು ಸರ್. ಆಮೇಲೆ ಹೆಂಗೆ ಮಾಡಿ ಆ ಕಡೆಗೂ ಹೋಗ್ಬಿಡ್ತಾ ಇಲ್ಲ. ಆಮೇಲೆ ಹೆಂಗೆ ಮಾಡಿ ಹಿಂದೆ ಕದ ತಗೊಂಡು ಹಿಂದೆಗಡೆ ಹಸು ಓಡೋಗಿ ಅಲ್ಲೊಂದು ಟವಲ್ ಸಿಕ್ತು, ಟವಲ್ ಸುತ್ತರ್ಕೊಂಡು ಹೊರಗೆ ಹೋದೆ ಸರ್. ನಮ್ಮ ಅಕ್ಕ ಹೊರಗಿತ್ತರ ಮನೆ, ಅವ್ರ ಅಮ್ಮರ ಮನೆ ತಕ್ಕೆ. ನಮ್ಮ ಅಕ್ಕ ಅಲ್ಲೇ ಇದ್ರು, ಅಲ್ಲೇ ಅವ್ರದ್ದೊಂದು ನೈಟಿ ಕೊಟ್ಟು ಮಕ್ಕಳು ಅಷ್ಟೊತ್ತಿಗೆ ಬಂದು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊ ಬಂದ್ವಿ ಸರ್. ಈಗ ನಿಮ್ಮ ಬೇಡಿಕೆ ಏನು? ನನಗೆ ನ್ಯಾಯ ಬೇಕು ಸರ್ ಅಷ್ಟೇ. ಅವ್ರ ಹೆಸರು ತಿಮ್ಮಪ್ಪ, ನಮ್ಮ ಮನೆಯವ್ರ ಹೆಸರು, ನಮ್ಮ ಹೆಸರು ತಾರ. ಇದೇ ಥರ ತುಂಬ ನೋವು ಕೊಟ್ಟಿದ್ದಾರೆ, ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ಆದರೂ ನಾವು ಅನುಸರಿಸ್ಕೊಂಡು ಹೋಗಿದ್ದೀನಿ ಸರ್. ಇಷ್ಟು ವರ್ಷ ಎಲ್ಲರ ಮಾತಿಗೂ ಬೆಲೆ ಕೊಟ್ಟಿದ್ದೀನಿ. ಆದರೂ ಯಾರು ನನಗೆ ಹೊಡೆಯಬೇಕಾದ್ರೆ ಯಾರೂ ಬರೋಲ್ಲ ಸರ್. ಹಿಂಗೆ ಅವ್ರ ಮಕ್ಳಿಗೆ ಏನಾದ್ರು ತೊಂದರೆ ಆದಾಗ ಎಲ್ಲರೂ ಬರ್ತಾರೆ. ನನಗೆ ನೋವಾದಾಗ ನನಗೆ ಹೊಡಿಬೇಕಾದ್ರೆ ಅವ್ರ ಮಗ ಬೀದಿ ಮೇಲೆ ನಿಂತ್ಕೊಂಡು ಕೂಗಾಡ್ತಿರ್ತಾನೆ. ಆದರೂ ಯಾಕಪ್ಪ ಏನು ಅಂತ ಅಲ್ಲಿದ್ದಾಗ ಯಾರೂ ಕೇಳಲ್ಲ. ಈ ಕಂಪ್ಲೇಂಟು ಈ ಥರ ಮಾಡಿದಾಗ ಹಂಗೆ ಕೊಟ್ಲು ಹಿಂಗೆ ಕೊಟ್ಲು, ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು ನಮ್ಮ ಮೇಲೆ ಅಂತ ದೂರ್ತಾರೆ ಸರ್. ಎಲ್ಲರೂ ಫೋನ್ ಮಾಡಿ ಟಾರ್ಚರ್ ಮಾಡ್ತಾರೆ ನನಗೆ. ನೀವೀಗ ನಿಮ್ಮ ಅಣ್ಣ ತಮ್ಮಗಳಿಂದ ಕೊಲೆ ಮಾಡಿಸ್ತೀವಿ, ಹಂಗೆ ಹಿಂಗೆ ಹೊಡೆದಾಕಿಸ್ತೀವಿ ಅಂತ ಎಲ್ಲ ಬೆದರಿಕೆ ಆಗ್ತಿದ್ದಾರೆ ಸರ್ ನಮಗೆ. ಪೊಲೀಸ್ನವ್ರು ಮಾತ್ರ ಪಾಪ ಇವತ್ತಿನವರೆಗೂ ನನಗೆ ಅವತ್ತು ಲಿಂಗದಳ್ಳಿ ಪೊಲೀಸ್ನವ್ರು ಇರಲಿಲ್ಲ ಅಂದರೆ ನಾವು ಬರೋಕ್ಕೆ ಆಗ್ತಿರ್ಲಿಲ್ಲ ಸ್ಟೇಷನಿಗೆ. ಅವ್ರ ಸಹಕಾರದಿಂದ ಇಲ್ಲಿ ತನಕ ಬಂದು ಇವತ್ತು ಜೀವಂತ ಉಳಿದಿದ್ದೀನಿ ಸರ್. ನನ್ನ ಮಕ್ಕಳಿಗೆ ತಾಯಿ ಆಗಿದ್ದೀನಿ. ಅದೇ ನಾವು ಇಲ್ಲಿ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಎಲ್ಲ ಆಯಿತು.
ಅವರೆಲ್ಲ ಬಂದಿದ್ರು ಅವನ ಪರವಾಗೆ ಮಾತಾಡ್ತಿದ್ದಾರೆ. ಯಾಕೆ ಹೊಡೆದಿದ್ದಾರೆ ಏನು ಅಂತ ಏನೂ ಕೇಳ್ತಾ ಇಲ್ಲ, ಏನೂ ರೆಸ್ಪಾನ್ಸ್ ಮಾಡ್ತಾನೇ ಇಲ್ಲ ಅವ್ರು ಯಾರು. ಅವ್ರ ಹೆಣ್ಮಕ್ಳಿಗಾದರೆ ಈ ಥರ ಮಾಡ್ತಾರಾ? ನಮ್ಮ ಹೆಣ್ಮಕ್ಳಿಗಾಗಿ ನಮಗೆ ಅಷ್ಟು ಹೊಟ್ಟೆ ಉರಿತೈತಂದರೆ ನಮಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟು ನೋವಾಗ್ತೈತೆ. ಅವಳಿಗೆ ಏನಾದರೂ ಒಂದು ಸರ್ಕಾರದಿಂದ ನಮಗೇನಾದರೂ ಮಾಡಿ ಒಂದು ನ್ಯಾಯ ಕೊಡಿಸ್ಲಿ, ಅಷ್ಟನ್ನು ನಾವು ಕೇಳ್ಕೊತಿದ್ದೀವಿ. ಏನಕ್ಕೋಸ್ಕರ ಅಲ್ಲೇ ಮಾಡ್ತಿದ್ರು? ಏನು ಅದೇ ಅವ್ರಿಗೆ ಗಂಡು ಮಕ್ಕಳಾಗಿಲ್ಲ, ನಾವು ಬೇರೆ ಮದುವೆ ಆಗಬೇಕು, ಅದೇ ಉದ್ದೇಶ ಅವ್ರದ್ದು. ಗಂಡು ಮಕ್ಕಳಾಗಿಲ್ಲ ನಮಗೆ, ಇವಳನ್ನ ಕರ್ಕೊಬಂದಿರು ಇಟ್ಕೊಂಡ್ರೆ ಬರೀ ಹೆಣ್ಮಕ್ಳು. ಇನ್ನೂ ಆಪ್ರೇಷನ್ ಸಹಿತ ಮಾಡಿಸಿಲ್ಲ ಅವಳಿಗೆ. ಮಾತ್ರೆ ನುಂಗ್ಸೋದು, ಅಬಾಷನ್ ಮಾಡಿಸೋದು, ಅವಳಿಗೆ ಪದೇ ಪದೇ ಹಿಂಗೆ ಇಟ್ಕೊಂಡು ಹೊಡಿಯೋದು, ಓಡಿಸೋದು. 3 ತಿಂಗಳು, ಈಗ 3 ತಿಂಗಳು ಚೆನ್ನಾಗಿರ್ತೀನಿ ಅಂತ ಕರ್ಕೊಂಬರೋದು ಬಂದು, ಈಗ 3 ತಿಂಗಳು ಆದ್ರ ಮೇಲೆ ಹೊಡೆದು ಓಡಿಸೋದು. ಮಕ್ಕಳಿಗೆಲ್ಲ ಹಿಂಸೆ ಕೊಡೋದು, ಮಕ್ಕಳಿಗೆಲ್ಲ ಹೊಡಿಯೋದು, ಅವರಿಗೆಲ್ಲ ಟಾರ್ಚರ್ ಮಾಡೋದು, ಈ ಥರ ಎಲ್ಲ ಮಾಡಿದ್ದಾನೆ. ಆ ಮಕ್ಕಳನ್ನು ಕೂಡ ಕೇಳ್ರಿ, ಅಪ್ಪನೇ ಬೇಡ ಅಂತ ಹೇಳ್ತವೆ ಮಕ್ಕಳು. ನಮಗೆ ನಮ್ಮ ಅಪ್ಪ ಬೇಕು, ನಾನು ಹೋಗ್ತೀನಿ ಅಂತ ಕೇಳೋದಿಲ್ಲ. ಅಲ್ಲಿ ಊರಿಗೆ ಅವ್ರ ಅಪ್ಪ ಬರ್ತಾ ಇದ್ದಾನೆ ಅಂತ ಗೊತ್ತಾದರೆ ಹೋಗಿ ಬಚ್ಚಿಕೊಳ್ತವೆ ಹುಡುಗರುಗಳು ಅಂತ. ಅಪ್ಪ ನಮಗೆ ಬೇಡ ಅಂತ ಹೇಳ್ತವೆ. ಇವನು ನನ್ನ ಅಮೇರಿಕದಲ್ಲಿ ಓದಿಸ್ಬೇಕು ಮಕ್ಕಳನ್ನ, ಅಲ್ಲೋದು ಈ ಥರ ಮಾಡಿಬಿಟ್ಟು ಅಮೇರಿಕದಲ್ಲಿ ಓದಿಸೋದ ಇವನು. ಈ ಥರ ಎಲ್ಲ ಮಾಡ್ತಾನೆ. ಅವನಿಗೆ ಏನಾದರೂ ಮಾಡಿ ಅವನಿಗೆ ಶಿಕ್ಷೆ ಆಗಲಿ. ಅಲ್ಲೇ ಮಾಡಲಿಕ್ಕೆ ಕಾರಣ ಏನು? ಹೊಡೆಯೋದಕ್ಕೆ ಅದೇ ಅವರ ಅಪ್ಪ ಅವ್ರ ಅಣ್ಣ ಅವರು ಹೇಳ್ಕೊಡ್ತಾರೆ. ಅದೇ ಹೇಳ್ಕೊಟ್ಟಿದ್ದಕ್ಕೆ ಅವ್ನು ಬಂದು ಹೊಡಿತಾನೆ. ಬಂದು ಹೊಡಿಯೋದು. ಬರೀ ಕಾರಣಗಳು ಹುಡ್ಕೋದು. ಅಡುಗೆ ಮಾಡಿಟ್ಟಿಲ್ಲ, ಊಟಕ್ಕಿಟ್ಟಿಲ್ಲ, ಈ ಥರ ಎಲ್ಲ ಹೇಳೋದು. ಇವನು ಭಾಳ ಇದು ಮಾಡೋದು, ಹಿಂಸೆ ಕೊಡೋದು, ಅವಳಿಗೆ ಫುಲ್ಲು ಮಾನಸಿಕ. ಅವಳ ಮೈಯೆಲ್ಲ ನೋಡೋಂಗಿಲ್ಲ ಆ ರೀತಿ ಹೊಡೆದಿದ್ದಾನೆ. ಅದು ಚಿತ್ರ ಹಿಂಸೆ ಕೊಟ್ಟಿದ್ದಾನೆ ಅವನು. ಅವನಿಗೆ ಶಿಕ್ಷೆ ಆಗಬೇಕು. ಕವಿತಾ ಮಮ್ಮ ನನಗೆ ಹೆಣ್ಣು ಬೇಕು, ಮದುವೆ ಮಾಡಿರಿ ಅಂತ ಅಂದ. ನಾ ಏನಂದೆ, ನೋಡಪ್ಪ ನಿಮ್ಮ ಅಪ್ಪಗೂ ನನಗೂ ಆಗಲ್ಲ, ನಿಮ್ಮ ಅಮ್ಮನ ಕಾಲಾಗೆ, ನಿಮ್ಮ ಅಪ್ಪನ ಕರ್ಕೊಂಬರಪ್ಪ, ನಾನು ಹೆಣ್ಣು ಕೊಡ್ತೀನಿ. ಭಾಳ ಸರಿ ಕೇಳ್ದ. ನಾನು ಅದೇ ಮಾತೇ ಹೇಳಿದೆ, ಅವ್ನು ಬರ್ದಲ್ಲೇ ನಾವು ಕೊಡಲ್ಲ. ಅವೇ ಮಾಡ್ದೆ, ಈ ಹುಡುಗಿನ ಅತ್ತೆನ ಕೈ ತೊಗೊಂಡು ಈ ಹುಡುಗಿನ ಇದು ಮಾಡಿ ಮದುವೆ ಆಗ್ಬಿಟ್ಟ. ಹಾಂ, ಹಳೆ ಸಂಬಂಧ. ನಮ್ಮ ತಂಗಿ ಮಕ್ಕಳೇ. ಆ ತಂಗಿ ಮಗ ಈ ಕೆಲಸ ಮಾಡ್ದ. ಏನು ಯಾವ ಥರ ಹಿಂಸೆ ಕೊಡ್ತಿದ್ದೆ ನಿಮ್ಮ ಮಗಳಿಗೆ? ನಮ್ಮ ಅಂತಂದರೆ ನಮ್ಮ ತಂಗಿ ಲೆಕ್ಕಾಚಾರ ಬೇಡ, ಅದು ಭಾರಿ ದೊಡ್ಡದೈತಿ. ನಿಮ್ಮ ಮಗಳಿಗೆ ಯಾವ ಥರ ಹಿಂಸೆ ಕೊಡ್ತಿದ್ರು ಇವರು? ಅವನು ಇಲ್ಲಿಗೆ ಬಂದರೆ ಅವ್ರ ಕಡೆ ಜನ ಕೆಲಸ ಮಾಡ್ದಾಗ ಕೂತ್ಕೋಬೇಕು, ಈಕೆ ಏನೂ ಇಲ್ಲ ಕೆಲಸ ಮಾಡ್ತಾನೆ ಇರಬೇಕು. ಆ ಥರ ಅವ್ರದ್ದಲ್ಲಿ ಮೊದಲಿಂದನೂ ನಮ್ಮ ತಂಗಿಗೂ ಅದೇ, ಇವ್ರಿಗೆ ಮಾಡೋದು ಅದೇ. ಹಿಂದೆ ಏನಾದರೂ ನಿಮ್ಮ ಮಗಳು ನನಗೆ ಹೊಡಿತಿದ್ದಾರೆ ನನ್ನ ಗಂಡ ಅಂತ ನಮ್ಮ ಗಮನಕ್ಕೆ ತಂದಿದ್ರ? ನೀವೇನಾದ್ರು ಬುದ್ಧಿ ಹೇಳಿದ್ರಾ ಈ ಥರದ್ದು? ನಾವು ಮನೆಗೆ ಬಂದಾಗ ಭಾಳಷ್ಟು ಬುದ್ಧಿ ಮಾಡಿ ಹೇಳಿದ್ದೀವಿ, ಭಾಳಷ್ಟು ಬುದ್ಧಿ ಹೇಳಿದ್ದೀವಿ, ಭಾಳಷ್ಟು ಇದು ಮಾಡಿದ್ದೀವಿ. ಆದರೂ ಅವ್ರು ಕೇಳಲ್ಲ ಅವರು. ಅವಾಗೆಲ್ಲ ಏನು ಹೇಳ್ತಾರೆ? ಅವ್ರು ಏನು ಹೇಳ್ತಾರೆ ಗೊತ್ತಾ? ನಿನ್ನ ಮಗಳಿಗೆ ಬುದ್ಧಿ ಹೇಳು ಅಂತಾರೆ. ಅವ್ರು ಹೇಳೋದೇ ಇದು, ನಿಮ್ಮ ಮಗಳಿಗೆ ಬುದ್ಧಿ ಹೇಳ್ರಿ. ಹಾಂ, ಏನೇ ಮಾಡಿದ್ರು ನಿಮ್ಮ ಮಗಳಿಗೆ ಬುದ್ಧಿ ಹೇಳ್ರಿ. ಅವ್ರು ಏನು ಮಾಡ್ತಾರೆ, ಏನು ಬಿಡ್ತಾರೆ, ಅವ್ರು ಮನೆಗಾಗಿ ಏನು ಮಾಡ್ತಾರೆ, ದುಡಿತಾರೋ ಇಲ್ವೋ ಅವೆಲ್ಲ ಒಳ್ಳೇದು ಕೆಟ್ಟದ್ದು ಹೇಳಲ್ಲ ಅವರು. ನಿಮ್ಮ ಮಗಳಿಗೆ ಬುದ್ಧಿ ಹೇಳ್ರಿ. ಹೊಡಿಯೋದು ಮಗಳಿಗೆ ಬುದ್ಧಿ ಹೇಳ್ರಿ. ಏನು ಕೊಡಿ ಅಂತ ಕೇಳ್ತೀವಿ? ಹೊಡಿತಾರೆ ಸುಮ್ಮನೆ. ಅವ್ರಿಗೇನು ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಅಂತಂದಲ್ಲ, ಸುಮ್ಮನೆ ಕುಡ್ಕೊಂಬಂದು ಊಟ ಪಟ ಮಾತಾಡಿ ಹಾಕ್ಯಂಡು ಜಪ್ತಾರೆ. ನಿಮ್ಮ ಹೆಸರು? KH ಮಾರುತಿ ಅಂತ.